ಸಂಕ್ರಾಂತಿಯ ಬಳಿಕ ಜೆಡಿಎಸ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷದ ಪಟ್ಟವನ್ನು ಕಟ್ಟಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿದ್ಧತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹಿರಿಯ ನಾಯಕರುಗಳು ಅಸಮಾಧಾನವನ್ನು ಹೊರಹಾಕ್ತಿದ್ದಾರಂತೆ. ನಿಖಿಲ್ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಜೆಡಿಎಸ್ ಹಿರಿಯ ನಾಯಕರ ಅಸಮಾಧಾನ, ಕಿರಿಯನ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಒಪ್ಪೋದಿಲ್ಲ ಅನ್ನುವಂತಹ ಸಂದೇಶ ರವಾನೆ. ನಿಖಿಲ್ಗೆ ಪಟ್ಟ ಕಟ್ಟಿದ್ರೆ ಮತ್ತೆ ಕುಟುಂಬ ರಾಜಕಾರಣ ಎಂಬ ಹಣೆಪಟ್ಟಿಯ ಭೀತಿ ಜೆಡಿಎಸ್. ಅನುಭವ ಇಲ್ಲದೆ ಏಕಾಏಕಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದು ಬೇಡ. ದೇವೇಗೌಡರು ಕುಮಾರಸ್ವಾಮಿಯ ಮುಂದೆ ಹೊಸ ಸೂತ್ರವನ್ನು ಇಟ್ಟಿದ್ದಾರಂತೆ ಜೆಡಿಎಸ್ನ ಹಿರಿಯ ನಾಯಕರು. ಹಾಗಾಗಿ ಸಂಕ್ರಾಂತಿಯ ಬಳಿಕ ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ದೇವೇಗೌಡರು ಹಿಂಟು ಕೊಟ್ಟುಬಿಟ್ಟಿದ್ದಾರೆ, ನಿಖಿಲ್ ಅವರಿಗೆ ನಾವು ಪಟ್ಟಾಭಿಷೇಕವನ್ನು ಮಾಡ್ತೀವಿ ಅಂತ. ಈ ಹಿಂದೆ ಸಿಎಂ ಇಬ್ರಾಹಿಂ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಏನೆಲ್ಲ ಬೆಳವಣಿಗೆಗಳಿಗೆ ಜೆಡಿಎಸ್ ಸಾಕ್ಷಿಯಾಗಿತ್ತು ಅನ್ನೋದನ್ನು ಕುಮಾರಸ್ವಾಮಿ ಅವರು ಕೂಡ ಗಮನಿಸಿದ್ದಾರೆ, ದೇವೇಗೌಡರು ಕೂಡ ಗಮನಿಸಿದ್ದಾರೆ. ಅದಕ್ಕಿಂತ ಹಿಂದೆ ವಿಶ್ವನಾಥ್ ಅವರು ಕೊಟ್ಟು ಅವ್ರು ಗೆದ್ದು ಶಾಸಕರಾಗಿ ಹುಣಸೂರಿಂದ ಪಕ್ಷನೇ ಬಿಟ್ಟು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದು ಏನೆಲ್ಲ ಘಟನೆ ಆಯ್ತು. ಅಂದ್ರೆ ಅದನ್ನು ಯೋಚನೆ ಮಾಡಬೇಕು. ಜೆಡಿಎಸ್ ನಲ್ಲಿ ದೇವೇಗೌಡರ ಕುಟುಂಬದ ಹೊರತಾಗಿ ಯಾರ್ಯಾರು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರೆ ಆ ಸಂದರ್ಭದಲ್ಲೆಲ್ಲ ಪಕ್ಷಕ್ಕೆ ಭಾರಿ ಏಟು ಬಿದ್ದಿದೆ. ಸೊ ಅದನ್ನು ಕೂಡ ಗಮನಿಸ್ಕೋಬೇಕು. ಅವ್ರ ಕುಟುಂಬದವರೇ ಆದರೆ ಸ್ವಲ್ಪ ಪರವಾಗಿಲ್ಲ ಅಂತ. ಬಟ್ ನಿಖಿಲ್ ಕುಮಾರಸ್ವಾಮಿ ತುಂಬಾ ಚಿಕ್ಕ ವಯಸ್ಸಿನ ಹುಡುಗ. ಅವನ ಅಂಡರ್ನಲ್ಲಿ ನಾವು ಕೆಲಸ ಮಾಡಾಗ ಈಗ GT ದೇವೇಗೌಡರು ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ. ಆ ಥರ ತುಂಬಾ ಜನ ಸೀನಿಯರ್ ಲೀಡರ್ಸ್ಗಳಿದ್ದಾರೆ, ಸಾರಾ ಮಹೇಶ್ ಇವರೆಲ್ಲ. ನಾವು ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆದರೆ ಅವ್ರ ಅಂಡರ್ನಲ್ಲಿ ನಾವು ಕೆಲಸ ಮಾಡೋಕ್ಕಾಗುತ್ತಾ? ಈಗಾಗಲೇ GT ದೇವೇಗೌಡರು ವಿಧಾನಸಭೆಯಲ್ಲಿ ಅವರಿಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಲಿಲ್ಲ ಜೆಡಿಎಸ್ನಲ್ಲಿ ಅಂತ ಮುನಿಸ್ಕೊಂಡು ಈಗಾಗಲೇ ಪಕ್ಷದಿಂದನೇ ದೂರ ಆಗಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ. ಆಮೇಲೆ ಮೂಡ ಹಗರಣದಲ್ಲೂ ಕೂಡ ಜೆಡಿಎಸ್ ಜೊತೆಗೆ ನಿಲ್ಲಿಲ್ಲ. ಹೌದು. ಹಾಗಾದ್ರೆ ಹಿರಿಯರ ಆಕ್ಷೇಪ ಹೇಗಿದೆ ನೋಡ್ತಾ ಹೋಗೋಣ. GTD ನಿಖಿಲ್ ಬಂಡೆಪ್ಪ ಕಾಶಂಪುರ್ ಅಧಿಕಾರದ ಸೂತ್ರವನ್ನ ಜೆಡಿಎಸ್ ವರಿಷ್ಠರು ಹೆಣೆಯುವಂತಹ ಸಾಧ್ಯತೆ ಇದೆ. ಮುನಿಸಿಕೊಂಡಿರುವಂತಹ GT ದೇವೇಗೌಡರನ್ನ ಈ ಮೂಲಕ ಮನವೊಲಿಸುವಂತಹ ಪ್ರಯತ್ನ ಆಗುತ್ತಾ ದೊಡ್ಡಗೌಡರ ಮೂಲಕ ಅನ್ನುವಂತಹ ಕುತೂಹಲ ಮುನ್ನೆಲೆಗೆ ಬರ್ತಾ ಇದೆ. GTDಗೆ JDS ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡೋದು ಕೂಡ JDS ನಾಯಕರ ಮುಂದಿರುವಂತಹ ಮತ್ತೊಂದು ಪ್ರಮುಖ ಆಪ್ಷನ್ ಆಗಿದೆ. ಪಕ್ಷನಿಷ್ಠ ಕುರುಬ ಸಮುದಾಯದ ಬಂಡೆಪ್ಪ ಕಾಶಂಪುರ್ಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಟ್ಟೋದಕ್ಕೂ ಕೂಡ JDSನ ವರಿಷ್ಠರು ಪ್ಲಾನ್ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಯಾಧ್ಯಕ್ಷರಾಗಿ ಮಾಡುವಂತಹ ಒಂದು ಆಪ್ಷನ್ಸ್ ಕೂಡ JDS ನಾಯಕರುಗಳ ಮುಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಜವಾಬ್ದಾರಿಯ ಜೊತೆಗೆ ಪಕ್ಷ ಮುನ್ನಡೆಸುವಂತಹ ಅಧಿಕಾರವನ್ನು ಕೊಡೋದನ್ನು ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಚಿಂತನೆ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುರೇಶ್ ಬಾಬು ಅವರನ್ನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡೋದು ಈಗ GT ದೇವೇಗೌಡರು ಇದ್ದಾರೆ. ಸುರೇಶ್ ಬಾಬು ಅವರನ್ನ ಆ ಜಾಗಕ್ಕೆ ತರುವಂತದ್ದು ಇಂಟರ್ಚೇಂಜ್ ಇಬ್ಬರಿಗೂ. ಹೌದು, ಇವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋದು, ಸುರೇಶ್ ಬಾಬು ಅಂತಂದು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡೋದು. ಈ ರೀತಿ ಒಂದು ಪಕ್ಷದ ಹಿರಿಯರ ಸೂತ್ರ ಒಪ್ತಾರ ದಳಪತಿಗಳು ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಇದು JDSನ ಹಿರಿಯ ನಾಯಕರುಗಳು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಕೊಡ್ತಾ ಇರುವಂತಹ ಆಪ್ಷನ್ಸು. ಈ ರೀತಿ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಅದನ್ನು ಯಾವ ಪ್ರಮಾಣದಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ, ಏನು ಎತ್ತ ಅನ್ನೋದು ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, JDS ಈಗಿರುವಂತಹ ಪರಿಸ್ಥಿತಿಯಲ್ಲಿ ಒಂದು ಹೊಸ ಮುಖದ ಅವಶ್ಯಕತೆ ಇದೆ. ಅದು ನಿಖಿಲ್ ಕುಮಾರಸ್ವಾಮಿಯಲ್ಲಿ JDSನ ವರಿಷ್ಠರು ಕಾಣ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಅವಶ್ಯಕತೆ, ಅನಿವಾರ್ಯತೆ, ರಾಜ್ಯಾಧ್ಯಕ್ಷರಾಗಿ JDSಗೆ ಅವಶ್ಯಕತೆ ಇರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡರು ಕೂಡ ಹಿಂಟನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಹಿರಿಯರ ಅಸಮಾಧಾನವನ್ನು ಹೇಗೆ ತಣಿಸಬಹುದು, ಯಾವ ರೀತಿಯ ಫಾರ್ಮುಲಾ ಅಪ್ಲೈ ಮಾಡಬಹುದು ಶ್ರೀನಿವಾಸ್? ಪ್ರೇಮ್, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬಹುದು ಅನ್ನುವಂತಹ ಚರ್ಚೆಗಳು JDS ನಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ಅದಕ್ಕೆ ಪೂರಕ ಎಂಬಂತೆ ಕುಮಾರಸ್ವಾಮಿ ಅವರು ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು, ಮಂಡ್ಯದ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು, ಚನ್ನಪಟ್ಟಣದ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು, ಮುಂದೆ ಪಕ್ಷವನ್ನ ನಿಖಿಲ್ ಅವರು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ದೇವೇಗೌಡರು ಕೂಡ ಹಿಂಟ್ ಕೊಟ್ಟಿದ್ರು. ಎಲ್ಲ ಒಂದ್ ಕಡೆ ಸಂಕ್ರಾಂತಿಯ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ದೊಡ್ಡದಾಗಿ JDS ನಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಈಗಿರುವಂತಹ ಪ್ರಶ್ನೆ, ಒಂದ್ ವೇಳೆ ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಹಿರಿಯರು ಏನ್ ಮಾಡ್ತಾರೆ? ಪಕ್ಷದಲ್ಲಿ ಹಿರಿಯರಿಗೆ ಒಂದಿಷ್ಟು ಇರುಸು ಮುರುಸು ಆಗಬಹುದು. ಯಾಕೆಂದ್ರೆ ನಿಖಿಲ್ಗೆ ಆ ರೀತಿಯಂತ ದೊಡ್ಡ ರಾಜಕೀಯವಾಗಿ ಹಿನ್ನೆಲೆ ಇಲ್ಲ, ಅವ್ರಿನ್ನು ಚಿಕ್ಕ ವಯಸ್ಸಿದೆ. ಹಾಗಾಗಿ ಅವರ ಅಂಡರ್ನಲ್ಲಿ ಯಾವ ರೀತಿ ಕೆಲಸ ಮಾಡಕ್ಕಾಗುತ್ತೆ ಅನ್ನುವಂತಹ ಒಂದಿಷ್ಟು ಅಸಮಾಧಾನಗಳು ಹಿರಿಯ ಶಾಸಕರು ನಾಯಕರಲ್ಲಿ ಇದೆ ಅನ್ನುವಂತಹ ಚರ್ಚೆಗಳು ಪಕ್ಷದಲ್ಲಿ ಆಗ್ತಿದ್ದಾವೆ. ಹಾಗಾಗಿನೇ ಆ ಪಕ್ಷದ ಹಿರಿಯ ನಾಯಕರು, ಕೆಲ ಶಾಸಕರು ಮತ್ತೆ ಹಿರಿಯ ನಾಯಕರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮುಂದೆ ಒಂದಿಷ್ಟು ಸೂತ್ರಗಳನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದ್ದಾವೆ. ಏನು ಆ ಸೂತ್ರ ಅನ್ನುವಂಥದ್ದು?
ಟಿ ದೇವೇಗೌಡರು ಈಗ ಪಕ್ಷದ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆ JDLP ನಾಯಕ ಮಾಡಿಲ್ಲ ಅನ್ನುವಂತ ಕಾರಣಕ್ಕೆ. ಯಾಕಂದ್ರೆ ಅವ್ರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಿದ್ದು, ಕೊನೆ ಗಳಿಗೆಯಲ್ಲಿ ಸುರೇಶ್ ಬಾಬು ಅವರಿಗೆ ಕೊಟ್ಟರು. ಹಾಗಾಗಿ ಹಿರಿಯರು ಪಕ್ಷದಲ್ಲಿ ಏನು ಹೇಳ್ತಿರುವಂತದ್ದು, ಪಕ್ಷ ಸಂಘಟನೆ ಆಗಬೇಕು. ನಿಖಿಲ್ ಅವ್ರಿಗೆ ಏಕಾಏಕಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಅದು ಕುಟುಂಬ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಅದು ಬೇಡ ಅನ್ನುವಂಥದ್ದು. ಟಿ ದೇವೇಗೌಡರನ್ನ ಮನವೊಲಿಸಿ ಅವರಿಗೆ JDLP ಏನಂದ್ರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅವರಿಗೆ ಕೊಡುವಂಥದ್ದು. ಬಂಡೆಪ್ಪ ಕಾಶಂಪುರ್ ಅವರು ಮಾಜಿ ಸಚಿವರು, ದೇವೇಗೌಡರ ಕುಟುಂಬಕ್ಕೆ ಮತ್ತೆ JDS ನ ಕಟ್ಟಾಳು, ಅವರ ಪಕ್ಷದ ಶಿಸ್ತಿನ ಸಿಪಾಯಿ. ಅವರನ್ನ ರಾಜ್ಯಾಧ್ಯಕ್ಷನಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಾರ್ಯಾಧ್ಯಕ್ಷ ಮಾಡಿ ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರವನ್ನ ಕೊಡುವಂಥದ್ದು. ಆ ಸುರೇಶ್ ಬಾಬು ಅವರು ಮುನ್ಸ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಕೋರ್ ಕಮಿಟಿ ಅಂದ್ರೆ ಈಗ ಟಿ ದೇವೇಗೌಡರಿಗೆ ಏನಿದೆ ಆ ಒಂದು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದು. ಈ ರೀತಿಯಾಗಿ ಮ್ಯಾಚ್ ಮಾಡಿದ್ರೆ ಹಿರಿಯರು ಕೂಡ ಅಸಮಾಧಾನ ಆಗೋದಿಲ್ಲ, ನಿಖಿಲ್ಗೂ ಕೂಡ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಂಗಾಗುತ್ತೆ, ಮುಂದೆ ಅವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸೂತ್ರವನ್ನ ಹಿರಿಯ ನಾಯಕರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ದೇವೇಗೌಡರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕು. ಅರವಿಂದ್ ಅವ್ರು ಹೇಳ್ತಿದ್ರು, ಇನ್ನು ಚಿಕ್ಕ ವಯಸ್ಸು ರಾಜಕಾರಣದಲ್ಲಿ ಎಲ್ಲರೂ ಒಪ್ಪುತ್ತಾರ ಅನ್ನುವಂಥದ್ದು. ಪಕ್ಷದಲ್ಲಿ ಆ ರೀತಿಯಾದಂತಹ ಒಂದಿಷ್ಟು ಸಣ್ಣ ಅಸಮಾಧಾನಗಳಿದ್ದಾವೆ. ಹಾಗಾಗಿನೇ ಈ ರೀತಿಯಾದಂತಹ ಸೂತ್ರವನ್ನ ತಂದುಕೊಟ್ರೆ ಎಲ್ಲರೂ ಕೂಡ ಒಪ್ಪಬಹುದು. ಹಾಗಾಗಿ ಈ ಒಂದು ಫಾರ್ಮುಲಾ ಏನಾದ್ರು ಬರುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ದಳಪತಿಗಳು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ರೈಟ್. ಒಂದೇನಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಬೇಕಾದ್ರೆ ಅಟ್ಲೀಸ್ಟ್ ವಿಧಾನಸಭೆ, ವಿಧಾನ ಪರಿಷತ್ತು, ಪಾರ್ಲಿಮೆಂಟ್ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು. ನಿಖಿಲ್ ಕುಮಾರಸ್ವಾಮಿ ಒಂದು ಚುನಾವಣೆನೂ ಗೆದ್ದಿಲ್ಲ, 3 ಸರ್ತಿ ಸೋತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ವಿಧಾನಸೌಧದ ಒಳಗಡೆಗೆ ಬಂದಿಲ್ಲ ಶಾಸಕರಾಗಿ. ಅಲ್ಲಿನ ಕೆಲವು ಇದೆಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿರಲ್ಲ, ಅನುಭವ ಇರಲ್ಲ. ಹಾಗಾಗಿ ಐ ಥಿಂಕ್ ಈ ಫಾರ್ಮುಲಾ ಇದೆಯಲ್ಲ, ಇವ್ರು ಕೊಟ್ಟಿರೋ ಫಾರ್ಮುಲಾ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಜೊತೆಗೆ ಕುರುಬ ಸಮುದಾಯದ ಬಂಡೆಪ್ಪ ಕಾಶಂಪುರ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದ್ರ ಮುಖಾಂತರ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡ್ಬೋದು ಅಂತಕ್ಕಂಥದ್ದು. ಬಟ್ ನೋಡೋಣ, ಇದು ದೇವೇಗೌಡರೆಲ್ಲ ರಾಜಕೀಯದಲ್ಲಿ ಪಳಗದಂತಹ ಸೀನಿಯರ್ ಮೋಸ್ಟ್ ಲೀಡರ್ಸು, ಕುಮಾರಸ್ವಾಮಿ ಅವ್ರಿಗೂ ಎಲ್ಲ ಗೊತ್ತಿದೆ. ಹಾಗಾಗಿ ಈ ಸರ್ತಿ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ಇಡ್ತಾರಾ ಅನ್ನುವಂತಹ ಒಂದು ಕುತೂಹಲ ಇದೆ. ಕಾದ್ ನೋಡೋಣ.